ಅನುಕೂಲ ಆಗಿದೆ, ರಾಜೀನಾಮೆ ಕೊಡುವಂತ ಹೇಳೋ ಶಕ್ತಿ ಇಲ್ವಾ ಪ್ರಧಾನಮಂತ್ರಿಗೆ? 10 ವರ್ಷದಲ್ಲಿ ಸುಮಾರು 90 ಪೇಪರ್ ಲೀಕ್ ಆಗಿದೆ. ನೋ ರೆಸಿಗ್ನೇಷನ್ಸ್, ನೋ ಅಕೌಂಟಬಿಲಿಟಿ. ಏನು ಇವ್ರಿಗೆ ಪಾಲು ಹೋಗ್ತಾ ಇದೆಯಾ ಪ್ರಧಾನಮಂತ್ರಿಗೆ ಮತ್ತೆ ಯಾವುದಾದ್ರೂ ಇದಕ್ಕೆ? ಆಮೇಲೆ ಎಲ್ಲಿಂದ ಲೀಕ್ ಆಗ್ತಾ ಇರೋದು? ಎಲ್ಲ ರಾಜಸ್ಥಾನ, ಮಧ್ಯಪ್ರದೇಶ. ಯಾರ ಸ್ಟೇಟ್ಸ್ ಇದು? BJP ರೂಲ್ ಸ್ಟೇಟ್ಸ್. ಗುಲ್ಬರ್ಗದಲ್ಲಿ ಪಾಪ ನಮ್ಮ ಮಕ್ಕಳಿಗೆ 10 ಮಾರ್ಕ್ ಕಮ್ಮಿ ಬಂದರೆ ಪ್ರಿಯಾಂಕರ್ಗೆ ಕಾರಣ. CBSE ಲೀಕ್ ಆದರೆ, ನೀಟ್ ಎಕ್ಸಾಮ್ ಲೀಕ್ ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಲ್ಲ, ಪ್ರಧಾನಮಂತ್ರಿದು ಮೌನ. ದಾವಣಗೆರೆಯಲ್ಲಿ ಸರ್ ಲವ್ ಜಿಹಾದ್ ಆಗಿದೆ ಅಂತ ಜಿಮ್ ಒಂದಕ್ಕೆ ಶ್ರೀರಾಮ್ ಸನ್ನಿ ಅವರು ಹೋಗಿ ಬೀಗ ಹಾಕಿದ್ದಾರೆ ಸರ್. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಅಂತ ನೋಡಿ. ಈ ವಿಜಿಲೆಂಟಿಸಮ್ ಮತ್ತು ನೈತಿಕ ಪೊಲೀಸ್ಗಿರಿ ಏನಿದೆ ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಗಿದೆ. ಅದು ಬೆಳಿಗ್ಗೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ನಾನು ನಿಮ್ದು ಏನೇ ಸಮಸ್ಯೆ ಇದ್ರು ಸ್ಟೇಷನಿಗೆ ಬನ್ನಿ, ಪೊಲೀಸ್ ಅವ್ರಿಗೆ ಹೇಳಿ, ನಾವು ಸಾರ್ಟ್ ಔಟ್ ಮಾಡ್ತೀವಿ. ನೀವೇ ಕುತ್ಕೊಂಡು ನೀವೇ ಪೊಲೀಸ್ ಅಂತ ಅಂದ್ಕೊಂಡ್ರೆ ವಿ ವಿಲ್ ನಾಟ್ ಅಲೌ ದ್ಯಾಟ್. ಈಗ ಏನೇ ಕುಟುಂಬದವ್ರು ಇದ್ದಾರೆ, ಅವ್ರೇನಾದರೂ ಕೇಸ್ ಕೊಟ್ಟರೆ ವಿ ವಿಲ್ ಟೇಕ್ ಇಟ್, ವಿ ವಿಲ್ ಇನ್ವೆಸ್ಟಿಗೇಟ್, ವಿ ವಿಲ್ ಡೂ ಇಟ್. ಈ ಮಾರಲ್ ಪೊಲೀಸಿಂಗು, ಈ ನೈತಿಕತೆ ಬಗ್ಗೆ ಮಾತನಾಡೋಕ್ಕೆ ಯಾರಿಗೂ ಇದು ಇಲ್ಲ. ಅವ್ರ ಮೇಲೂ ನಾವು ಸೂಕ್ತ ಕ್ರಮ ತಗೋತೀವಿ. ನೀವು ಸಮಾಜಕ್ಕೆ ನೀವು ಒಳ್ಳೇದು ಮಾಡಬೇಕು ಅಂದರೆ ಬಂದು ನಮ್ಮ ಹತ್ರ ಚರ್ಚೆ ಮಾಡಿ, ನಮ್ಗೆ ಸಹಾಯ ಮಾಡಿ. ಅದು ಇದು ಬಿಟ್ಟು ನೀವೇ ಒಂದು ಪ್ಯಾರಲಲ್ ಆಗಿ ಒಂದು ತಂಡ ಕಟ್ಕೊಂಡು ಪಡೆ ಕಟ್ಕೊಂಡು ಓಡಾಡ್ತಾ ಇದ್ರೆ ನಿಮಗೂ ನಾವು ಇದು ಮಾಡಬೇಕಾಗುತ್ತೆ, ಆಕ್ಷನ್ ತಗೋಬೇಕಾಗುತ್ತೆ. Sir, Omar Abdullah has written, Farooq Abdullah has written letter to 52 senior leaders, politicians and civil society. He has said go that many Jammu issues and to be Kashmir is discussed. not getting the statehood. So all they should come and sit with him on dharna at Jantar Mantar. Mrs. Gandhi is the there, support Mr. of- Mallikarjun Kharge is there. See, that we will discuss with the party high level. Statehood is something that they have been demanding quite for a long time. And after the abrogation of 370, Article 370, what has been the economic progress of the state has to be seen. While everything is on paper, what is the stark reality that the people of Kashmir are facing, people of Jammu are facing? You divided it, you made it a union territory, but what is the actual plight of the people? And you should listen to the people's voice, right? Modi ji jan ki baat nahi sunte, sirf man ki baat karte hain. That is the problem. Sir, regarding the Bitcoin case, the SIT charge sheet has dropped names of the 4 officials, and it is being cited that the government has not given sanction to prosecute. See, giving sanctions for prosecution is the discretion of the government if you have given valid reasons. So this has happened 6 months back, which has come in the media now. Let me evaluate that thing, whether it is there have been proper procedures followed for dropping the names, and I'm sure that if it is done 6 months back, the due processes would have been followed. Are you expecting any kind of reply by the RSS over your letter, sir, which you sought? रोज क्या बात करना है भाई, बाकी का भी काम करने दो. They will give. अरे ದಿನ ಯಾಕೆ ಅವ್ರಿಗೆ ಅಷ್ಟು ಪ್ರಚಾರ ಕೊಡ್ತೀರಾ? रोज क्यों? No, they will reply. कहाँ भाग के जा रहे हैं? अभी 3 हफ्ते हुए मैं होम मिनिस्टर बन के, 3-4 हफ्ते हुए. क्या मुझको निकाल रहे हो क्या? ನಾನು ಲಾಜಿಕಲ್ ಆಗಿ ಕೇಳ್ತಾ ಇದ್ದೀನಾ? ಇಲ್ಲ, ನೀವು ಒಪ್ತೀರಾ? ನೋ, ಡು ಯು ಅಗ್ರಿ ದಟ್ ಐ ಆಮ್ ಲೀಗಲಿ ಕರೆಕ್ಟ್? ಐ ಆಮ್ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್? ನೀವು ನಮ್ಮ ಜೊತೆ ಇರಿ ಸಾಕು. Sir, also ಚಿತ್ತಾಪುರ ನೋಡಿ, 30 ಜನ ಚಿತ್ತಾಪುರ್ನಲ್ಲಿ MDRS ನಲ್ಲಿ ಮಕ್ಕಳು ಏನು ಸ್ವಲ್ಪ ಅನ್ನ ಸಾರು ತಿಂದು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಅದು ಸರಿಯಾಗಿ ಬೆಂದಿಲ್ಲ ಅನ್ನ ಅಂದ್ಬಿಟ್ಟು ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇದೆ. ಅದು ರಿಪೋರ್ಟ್ ಕಳಿಸಿದ್ದೀವಿ, ಆದರೆ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ.